ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಬೇಗನೆ ಆಗಬೇಕಾ, ಮಸಾಲೆ ಪದಾರ್ಥ ಕಡಿಮೆ ಇರಬೇಕಾ, ಹಾಗೆ ರುಚಿಯಾಗೂ ಇರಬೇಕು ಅಲ್ವೇನ್ರಿ? ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರಬೇಕು ಫಸ್ಟ್ ಆಫ್ ಆಲ್ ಅಲ್ವಾ? ಅದೇ ಥರನೇ ರೆಸಿಪಿ ನಮ್ಮ ವಿ ಆರ್ ಕುಕಿಂಗ್ ಚಾನಲ್ ಇವತ್ತು ನಾವು ಮಾಡ್ತಾ ಇರೋದು. ಏನು ಅಂತಂತೀರಾ? ಕಾಲಿಫ್ಲವರ್ ಪಲ್ಯ ಕಣ್ರಿ, ಅಂದರೆ ಹೂಕೋಸಿನ ಪಲ್ಯ. ತುಂಬ ರುಚಿಯಾಗಿರುತ್ತೆ, ಚಳಿಗಂತೂ ಹದವಾಗಿರುತ್ತೆ ಬಾಯಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಚಿಕ್ಕ ಗಾತ್ರದ ಹೂಕೋಸು ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಸೇರಿಸಿ ಬಿಸಿ ನೀರು ಮತ್ತು ಅರಿಶಿನ ಪುಡಿ ಸೇರಿಸಿ ತೊಳ್ಕೊತಾ ಇದ್ದೀನಿ ಕಣ್ರಿ. ಯಾಕಂದರೆ ಈ ಹೂಕೋಸ್ಗೆ ಮದ್ದೆಲ್ಲ ಹೊಡೆದಿರ್ತಾರೆ, ಆ ಕಾರಣಕ್ಕಾಗಿ 2 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು 1 ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು, ಸಾಸಿವೆ ಸಿಡಿದ ನಂತರ 1 ಈರುಳ್ಳಿನ ಸಣ್ಣಗೆ ಹೆಚ್ಚಿರೋದು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೊಮೊಟೊ ಹಣ್ಣನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ನಿಮ್ಗೆ ಪ್ರೊಸೀಜರ್ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ತೊಳೆದಿಟ್ಕೊಂಡಿರೋಂಥ ಹೂಕೋಸನ್ನ ಈ ಟೈಮಲ್ಲಿ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಜಾಸ್ತಿ ನುಣ್ಣಗೆ ಬೇಯಬೇಕು ಅನ್ನೋ ಕಾರಣನೇ ಇಲ್ಲ. ಈ ಹೂಕೋಸಂತೂ 1/4 ಭಾಗ ಅಷ್ಟು ಬೆಂದರೆ ಸಾಕಾಗತ್ತೆ. ರುಚಿ ಅಂತೂ ಅದ್ಭುತವಾಗಿರುತ್ತೆ ಕಣ್ರಿ. ಮಕ್ಕಳು ದೊಡ್ಡವರು ಎಲ್ಲರೂ ತಿಂತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಈ ಮೆಥಡಲ್ಲಿ ನೀವು ಮಾಡಿ ನೋಡಿ, ಒಂದ್ಸರಿ ನೀವೇ ಹೇಳ್ತೀರಾ ಸೂಪರಾಗಿತ್ತು ಅಂತ. ಹಾಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಇಷ್ಟು ಮಾತ್ರ ಫ್ರೈ ಆದಮೇಲೆ 1 ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಳ್ಳಿ. ನಿಮಗೆ ಜಾಸ್ತಿ ಮೆತ್ತಗಿರಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ಳಿ. ನಾನು 1 ಗ್ಲಾಸ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಆವಾಗ ಮುಚ್ಚಳ ತೆಗೆದು ಒಂದ್ಸರಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಆದಷ್ಟು. ಹಾಗೆ 10 ನಿಮಿಷ ಆದ ನಂತರ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, ಅಂದರೆ ರೆಡ್ ಚಿಲ್ಲಿ ಪೌಡ್ರ್, ಅಚ್ಚ ಖಾರದ ಪುಡಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಸಾಂಬಾರು ಪುಡಿ, ಸಾರಿಗಾಗ್ತೀವಲ್ಲ ಆ ಪುಡಿ ಸೇರಿಸಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಜಕ್ಕೂ ಕಣ್ರಿ, ಈ ಚಳಿಗಂತೂ ತಿನ್ನಕ್ಕಂತೂ ಚಪಾತಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅನ್ಬೋದು. ಒಂಥರ ನಾರ್ತ್ ಇಂಡಿಯನ್ ರೆಸಿಪಿ ಥರನೇ ಇರುತ್ತೆ ಈ ಕಾಲಿಫ್ಲವರ್ ಪಲ್ಯ, ಅಂದರೆ ಹೂಕೋಸಿನ ಪಲ್ಯ ಅಂತೂ ಸೂಪರಾಗಿರುತ್ತೆ ಕಣ್ರಿ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಈ ಟೈಮಲ್ಲಿ ನಿಮಗೆ ಸ್ವಲ್ಪ ಉಪ್ಪೇನ ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ಕಡಿಮೆ ಅನಿಸ್ತು, ಆ ಕಾರಣಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಕಣ್ರಿ, ಬೇಗನೆ ಆಗೋಗುತ್ತೆ ಕಣ್ರಿ. ಈ ಪಲ್ಯ ಅಂತೂ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ಬಿಸಿ ಬಿಸಿ ಚಪಾತಿ ಜೊತೆ ತಿಂತಾ ಇದ್ರಾಗಂತೂ ಆಹಾ, ಅಷ್ಟೇ ಅದ್ಭುತವಾಗಿರುತ್ತೆ ಕಣ್ರಿ. 1 ಚಪಾತಿ ತಿನ್ನೋರು 2 ತಿಂತಾರೆ ಈ ರೀತಿ ಪಲ್ಯ ಮಾಡಿಕೊಟ್ರೆ. ಅಷ್ಟೇ ಅಲ್ಲ ಕಣ್ರಿ, ಪೂರಿಗೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೂ ತುಂಬ ಸೂಪರಾಗಿರುತ್ತೆ ಕಣ್ರಿ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಕೊನೆಯಲ್ಲಿ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿ ಫ್ಲೇಮ್ ಆಫ್ ಮಾಡಿಕೊಂಡ್ರೆ ಸಿದ್ಧವಾಗುತ್ತೆ ಕಣ್ರಿ. ನಮ್ಮ ಹೂಕೋಸಿನ ಪಲ್ಯ ಬೇಗನೆ ಆಗುತ್ತೆ, ಸೂಪರ್ ಟೇಸ್ಟಿಯಾಗೂ ಇರುತ್ತೆ, ಸಖತ್ತಾಗಿರುತ್ತೆ ಕಣ್ರಿ. ಎಲ್ಲರೂ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡೋದು ಮರಿಬೇಡಿ. ನಮ್ಮ ವಿ ಆರ್ ಕುಕಿಂಗ್ ಚಾನಲಲ್ಲಿ ಹಲವಾರು ರೈಸ್ ಬಾತ್ ರೆಸಿಪಿ ಇದೆ, ಪಲ್ಯ ರೆಸಿಪಿ ಇದೆ, ಸಾಂಬಾರುಗಳು ಸಾಗರನೇ ಇದೆ ಅಂತ ಹೇಳ್ಬೋದು. ನಮ್ಮ ವಿ ಆರ್ ಕುಕಿಂಗ್ ಚಾನಲಲ್ಲಿ ಚಟ್ನಿ ರೆಸಿಪಿಗೆ ಸಹ ಇದೆ ಕಣ್ರಿ. ಯಾರನ್ನ ನೋಡಿಲ್ಲ ಅಂದರೆ ನೋಡಿ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನಷ್ಟು ಈಸಿ ರೆಸಿಪಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.